Hello everyone, welcome to SSC GD PYQ series lecture number 1. ಈ ಒಂದು ಲೆಕ್ಚರಲ್ಲಿ SSC GD ಎಕ್ಸಾಮ್ನಲ್ಲಿ ಕೇಳಿರೋ ಪ್ರೀವಿಯಸ್ ಇಯರ್ ಜಿ ಕೆ ಕ್ವಶನ್ಸ್ನ ನಾವು ಅನಾಲಿಸಿಸ್ ಮಾಡೋಣ. ಟೋಟಲ್ ಆಗಿ ಡೈಲಿ ಒಂದು ಲೆಕ್ಚರ್ ಇರುತ್ತೆ. ಒಂದು ಲೆಕ್ಚರ್ನಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ 10 ಕ್ವಶನ್ಸ್. ಈ 10 ಕ್ವಶನ್ನ ಎರಡು ಥರ ನಾವು ಡಿವೈಡ್ ಮಾಡ್ತೀವಿ. ಒಂದು 5 ಅಂತ ಡಿವೈಡ್ ಮಾಡ್ತೀವಿ. ಏನಕ್ಕೆ ಅಂದರೆ 5 ಬೇಸಿಕ್ ಲೆವೆಲ್ ಕ್ವಶನ್ಸ್, ಇನ್ನು 5 ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್. ಸೊ ನಾವು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲಾಗಿ ಎಲ್ಲ ಥರ ಒಂದು ಕ್ವಶನ್ಸ್ನ ನಾವು ನೋಡ್ಬೋದು. ನಾನು ಮುಂಚೆ ವೀಡಿಯೋದಲ್ಲೇ ನಿಮ್ಗೆ ಹೇಳಿದೆ, ನಮ್ಮ ಮಾರ್ಕ್ಸ್ ಜಾಸ್ತಿ ಆಗೋಕ್ಕೆ ನಮಗೆ PYQ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇನ್ನು ತಡ ಮಾಡಿದೆ, ಬೇಗ ನಮ್ಮ PYQ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ. ವಿಚ್ ಸೆಕ್ಟರ್ ಆಫ್ ದ ಎಕಾನಮಿ ಡಸ್ ದ ಗ್ರೀನ್ ರೆವಲ್ಯೂಷನ್ ಬಿಲಾಂಗ್ ಟು? ಗ್ರೀನ್ ರೆವಲ್ಯೂಷನ್ ಯಾವ ಒಂದು ವಲಯಕ್ಕೆ ಸೇರಿದೆ? ನಮಗೆ ಗೊತ್ತು, ಗ್ರೀನ್ ರೆವಲ್ಯೂಷನ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಂತ ಅಲ್ವಾ. ಸೊ ನಾವು ಈಸಿಯಾಗಿ ಅಗ್ರಿಕಲ್ಚರ್ ಅಂತ ಆಪ್ಷನ್ನ ಟಿಕ್ ಮಾಡಿಬಿಡ್ಬೋದು. ಇದೊಂದು ಬೇಸಿಕ್ ಲೆವೆಲ್ ಕ್ವಶನ್ಸ್. ನಾವು ಸುಮ್ಮನೆ ಕ್ವಶನ್ನ ಓದ್ಬಿಟ್ಟು ಆನ್ಸರ್ ಮಾಡಿದ್ರೆ ನಮಗೇನು ಯೂಸ್ ಇಲ್ಲ, ಅಷ್ಟೊಂದು ಯೂಸ್ ಏನಿಲ್ಲ. ನಾವು ಹೇಗೆ ಅನಾಲಿಸಿಸ್ ಮಾಡಬೇಕಂದ್ರೆ, ಯಾವುದೇ ಕ್ವಶನ್ ಆದ್ರೂ ಎಕ್ಸಾಮಿನರು ಕ್ವಶನ್ಸಲ್ಲಿ ಟರ್ಮಿನಾಲಜೀಸ್ನ ಯೂಸ್ ಮಾಡಿರ್ತಾರೆ. ನಾವು ಆ ಒಂದು ಟರ್ಮಿನಾಲಜೀಸ್ನ ಎಲ್ಲ ಥರ ಒಂದು ಆ್ಯಂಗಲ್ ಆಗಿ ಅನಾಲಿಸಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಕ್ವಶನ್ ನೋಡಿ, ಇಲ್ಲಿ 2 ಟರ್ಮಿನಾಲಜೀಸ್ನ ಯೂಸ್ ಮಾಡಿದ್ದಾರೆ, ಸೆಕ್ಟರ್ ಆಫ್ ದ ಎಕಾನಮಿ ಮತ್ತು ಗ್ರೀನ್ ರೆವಲ್ಯೂಷನ್ ಅಂತ. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಕ್ಲಿಯರ್ ಐಡಿಯಾ ಇದ್ದರೆ, ಇದೇ ಒಂದು ಥೀಮಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಾವೀಗ ಫಸ್ಟು ಟರ್ಮಿನಾಲಜೀಸ್ನ ನೋಡೋಣ. ಸೆಕ್ಟರ್ ಆಫ್ ಎಕಾನಮಿ ಏನು? ಸೆಕ್ಟರ್ ಆಫ್ ಅಂದರೆ ನಮಗೆಲ್ಲ ಗೊತ್ತು, ನಮ್ಮ ಇಂಡಿಯನ್ ಸೆಕ್ಟರು 3 ಥರ ಸೆಕ್ಟರ್ ಆಗಿ ಡಿವೈಡ್ ಮಾಡಿದೆ. ಏನು? ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಷರಿ ಸೆಕ್ಟರ್. ಪ್ರೈಮರಿ ಸೆಕ್ಟರಲ್ಲಿ ಏನು ಮಾಡ್ತೀವಿ, ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಷರಿ ಸೆಕ್ಟರಲ್ಲಿ ಏನೇನು ಮಾಡ್ತೀವಿ ಅಂತ ಈಗ ನೋಡೋಣ. ಪ್ರೈಮರಿ ಸೆಕ್ಟರಲ್ಲಿ ಈಸ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ದ ಎನ್ವೈರನ್ಮೆಂಟ್, ಅಂದರೆ ಪರಿಸರದ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರ್ ಆಗಿರ್ಬೋದು, ಫಿಶಿಂಗ್ ಆಗಿರ್ಬೋದು, ಇದೆಲ್ಲನೂ ಪ್ರೈಮರಿ ಸೆಕ್ಟರಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಸೆಕ್ಟರಲ್ಲಿ ಇದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ಪ್ರೈಮರಿ ಸೆಕ್ಟರಲ್ಲಿ ಸಿಗುವಂಥ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡಿ ನಾವು ಒಂದು ಪ್ರಾಡಕ್ಟ್ನ ತಯಾರಿಸ್ತೀವಿ. ಎಲ್ಲಿ? ಸೆಕೆಂಡರಿ ಸೆಕ್ಟರಲ್ಲಿ. ಸೊ ಇದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಪ್ರೈಮರಿ ಸೆಕ್ಟರಲ್ಲಿ ನಮಗೆ ವುಡ್ ಒಂದು ರಾ ಮೆಟೀರಿಯಲ್ನ, ಇದನ್ನು ನಾವು ಚೇರ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗ ಈ ಚೇರ್ ಒಂದು ಪ್ರಾಡಕ್ಟ್ ಆಯಿತು ಅಲ್ವಾ. ಮತ್ತು ಟರ್ಷರಿ ಸೆಕ್ಟರ್ ಕೆಲಸ ಏನು? ಇದನ್ನು ನಾವು ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಯಾಕಂದರೆ ಈ ಸೆಕ್ಟರಲ್ಲಂತ ಇರುವಂಥ ಜನರು ಅಥವಾ ಈ ಒಂದು ಎಕಾನಮಿಯಲ್ಲಿ ನಾವು ದೇ ವಿಲ್ ಪ್ರೊವೈಡ್ ಓನ್ಲಿ ಸರ್ವಿಸಸ್. ಫಾರ್ ಎಕ್ಸಾಂಪಲ್, ಇಲ್ಲೇ ತಗೊಳ್ಳೋಣ, ಈಗ ವುಡ್ಡನ್ನ ಯೂಸ್ ಮಾಡಿ ಚೇರ್ ಮಾಡಿದ್ದೀವಿ ಅಲ್ವಾ. ಈ ಚೇರು ಕಸ್ಟಮರ್ಸ್ಗೆ ರೀಚ್ ಆಗಬೇಕಂತ ಅಂದರೆ ಅದಕ್ಕೆ ಡಿಸೈನ್ಸ್ ಬೇಕು ಮತ್ತು ಮಾರ್ಕೆಟಿಂಗ್ ಬೇಕು, ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು. ಈ ಥರ ಒಂದು ಕೆಲಸಗಳನ್ನ ಯಾರು ಮಾಡ್ತಾರೆ? ಸರ್ವಿಸ್ ಸೆಕ್ಟರು ಪ್ರೊವೈಡ್ ಮಾಡುತ್ತೆ. ಸೊ ನಮ್ಮ ಇಂಡಿಯನ್ ಎಕಾನಮಿಯ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಷರಿ ಸೆಕ್ಟರ್ ಅಂತ ನಾವು ಡಿವೈಡ್ ಮಾಡಿದ್ದೀವಿ. ನೆಕ್ಸ್ಟು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಕರಿತೀವಿ. ಯಾವಾಗ ಸ್ಟಾರ್ಟ್ ಆಯಿತು? 1960. ಮೊದಲನೇ ಹಂತ 1960 ಮತ್ತು ಎರಡನೇ ಹಂತ ಯಾವಾಗ? 1970 to 80. ಓಕೆನಾ? ಕೆಲವೊಂದು ಡೇಟ್ಸ್ ಇದಿರುತ್ತೆ. 1960, 1980 ಅಂದರೂ ಓಕೆ, 1970 to 80 ಅಂದ್ರೂ ಓಕೆ. 2 ಹಂತದಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆ 2 ಹಂತದಲ್ಲಿ ಮಾಡಿದ್ರಂದರೆ, ನಮಗೆ ಗೊತ್ತು ಗ್ರೀನ್ ರೆವಲ್ಯೂಷನ್ ಅಂದರೆ ಸಮಥಿಂಗ್, ಏನಾದರೂ ಒಂದು ಚೇಂಜ್ ಆಫ್ ಅ ಪ್ಯಾಟ್ರನ್. ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಒಂದು ಪ್ಯಾಟ್ರನ್ ಚೇಂಜ್ ಆಗುತ್ತೆ, ಅದಕ್ಕೆ ನಾವು ಗ್ರೀನ್ ರೆವಲ್ಯೂಷನ್ ಅಂತೀವಂತ. 1960 ನಮ್ಮ ಅಗ್ರಿಕಲ್ಚರ್ ಪ್ಯಾಟ್ರನ್ ಚೇಂಜ್ ಆಯಿತು. ಈಗ ನಾವು ಸಡನ್ನಾಗಿ ಏನಾದ್ರು ಒಂದು ಚೇಂಜ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅಂದರೆ, ಈಗ ಬಡವ್ರ ಫಾರ್ಮರ್ ಮೇಲೆ, ಈಗ ಪುವರ್ ಫಾರ್ಮರ್ ಯಾರೋ ಅವನಿಗೆ ಲ್ಯಾಂಡ್ ಕಡಿಮೆ ಇರುತ್ತೆ, ಅಂಥ ಒಂದು ಫಾರ್ಮರ್ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅವ್ನಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಸೊ ನಾವು ಏನು ಮಾಡಿದ್ವಿ ಅಂದರೆ, ರಿಚ್ ಫಾರ್ಮರ್ಸ್, ಎಲ್ಲೆಲ್ಲಿ ರಿಚ್ ಫಾರ್ಮರ್ಸ್ ಇದ್ದರು ಅವ್ರ ಲ್ಯಾಂಡ್ ಮೇಲೆ ಇಂಥ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ರಿಚ್ ಫಾರ್ಮರ್ಸ್ ಸ್ಟೇಟ್ಸ್ ಎಲ್ಲೆಲ್ಲಿ ಅಂದರೆ ಆಂಧ್ರ ಪ್ರದೇಶ, ಪಂಜಾಬು, ತಮಿಳ್ನಾಡು. ಈ ಒಂದು ಸ್ಟೇಟ್ಸಲ್ಲಿ ನಾವು ಫಸ್ಟು ಹಂತನ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಏನೇನು ಯೂಸ್ ಮಾಡಿದ್ವಿ ಅಂದರೆ, ಸ್ಟಾರ್ಟಿಂಗ್ ನಾವು HYV ಸೀಡ್ಸ್ನ ಯೂಸ್ ಮಾಡಿದ್ವಿ. ಅದಾದ ನಂತರ ಕೆಮಿಕಲ್ಸ್ ಮತ್ತು ಇರಿಗೇಷನ್ ಟೆಕ್ನಿಕ್ಸ್, ಮಾಡರ್ನ್ ಇರಿಗೇಷನ್ ಟೆಕ್ನಿಕ್, ಈ ಮೂರನ್ನು ನಾವು ಈ ಒಂದು ಗ್ರೀನ್ ರೆವಲ್ಯೂಷನಲ್ಲಿ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಯಾವುದೇ ಥರ HYV ಸೀಡ್ಸ್ ಬಳಸ್ತಿರ್ಲಿಲ್ಲ, ಮತ್ತು ಕೆಮಿಕಲ್ಸ್ನ ಫಾರ್ಮರ್ಸ್ಗೆ ಹೇಗೆ ಬಳಸ್ಬೇಕಂತನೂ ಗೊತ್ತಿರಲಿಲ್ಲ, ಮತ್ತು ಯಾವುದೇ ಥರ ಇರಿಗೇಷನ್ ಮಾಡಬೇಕು, ಇಷ್ಟೇ ನೀರು ಕೊಡಬೇಕು ಅಂತಲೂ ಯಾವುದೇ ಥರ ಫಾರ್ಮರ್ಸ್ಗೆ ಗೊತ್ತಿರಲಿಲ್ಲ. ಸೊ ಈ ಮೂರನ್ನು ಕಾಂಪೊನೆಂಟಾಗಿ ಆ್ಯಡ್ ಮಾಡಿ ನಮ್ಮ ಅಗ್ರಿಕಲ್ಚರ್ ಪ್ಯಾಟ್ರನ್ನ ನಾವು ಚೇಂಜ್ ಮಾಡ್ಕೊಂಡ್ವಿ. ಸೊ ಇದೊಂದು ಕಾನ್ಸೆಪ್ಟು ಗ್ರೀನ್ ರೆವಲ್ಯೂಷನ್ ಬಗ್ಗೆ. ಮತ್ತು ಎಕ್ಸಾಮಲ್ಲಿ ಗ್ರೀನ್ ರೆವಲ್ಯೂಷನಲ್ಲಿ ಹೇಗೆ ಕ್ವಶನ್ ಕೇಳ್ಬೋದು ಅಂತಂದರೆ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾ ಓಕೆನಾ? ಯಾರು? ನಮಗೆಲ್ಲರಿಗೂ ಗೊತ್ತು, MS ಸ್ವಾಮಿನಾಥನ್ ಅವರು.
MS ಸ್ವಾಮಿನಾಥನ್ ಅವರು ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್. ಆದರೆ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತಂದರೆ ಸ್ವಲ್ಪ ಡೀಪಾಗಿ ಕೇಳ್ಬೋದು ಅಂತಂದರೆ, ಹೂ ಗೇವ್ ದ ಟರ್ಮ್ ಗ್ರೀನ್ ರೆವಲ್ಯೂಷನ್ ಅನ್ನೋ ಟರ್ಮ್ ಯಾರು ಕೊಟ್ಟರು ಅಂತ ಕೇಳ್ತಾರೆ. ಅದು ವಿಲಿಯಂ ಗೌಡ್ ಅಂತ ಕರಿತೀವಿ ಅವ್ರನ್ನ. ಮತ್ತು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ವರ್ಲ್ಡ್, ನಮ್ಗೆ ಗೊತ್ತು ಇಂಡಿಯಾದಲ್ಲಿ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್ ಅಂತ. ಅದೇ ವರ್ಲ್ಡಲ್ಲಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರಂದರೆ ಸರ್ ನಾರ್ಮನ್ ಬೋರ್ಲಾಂಗ್ ಅಂತ ಕರಿತೀವಿ. ಸರ್ ನಾರ್ಮನ್ ಬೋರ್ಲಾಂಗ್ ಅವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಸೊ ಈಗ ನಮಗೆ ಒಂದು ಕಂಪ್ಲೀಟ್ ಇಮೇಜ್ ಸಿಕ್ತು. ಸೆಕ್ಟರ್ಸ್ ಆಫ್ ಎಕಾನಮಿಯಲ್ಲೂ 3 ಥರ ಸೆಕ್ಟರ್ ಐತೆ, ಯಾವ ಸೆಕ್ಟರ್ನ ಏನಂತ ಕರಿತೀವಿ ಅಂತಲೂ ಗೊತ್ತಾಯಿತು. ಮತ್ತು ಗ್ರೀನ್ ರೆವಲ್ಯೂಷನ್ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಯೂಸ್ ಮಾಡಿದ್ರು, ಮತ್ತು ಫಾದರ್ ಆಫ್ ಸ್ಟ್ಯಾಟಿಕ್ ಆಗಿ ಏನೇನು ಕೇಳ್ಬೋದು ಫ್ಯಾಕ್ಟ್ಸ್ಗಳು ಎಲ್ಲನೂ ನಾವು ಒಂದು ಕಂಪ್ಲೀಟ್ ಪಿಕ್ಚರ್ ತೊಗೊಂಡ್ರಿ. ಸೊ ಎಲ್ಲ ಕ್ವಶನಲ್ಲೂ ನಾವು ಇದೇ ಥರ ಒಂದು ಅನಾಲಿಸಿಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಟಾಪಿಕ್ ಬಗ್ಗೆ ಅಥವಾ ಇದೇ ಟಾಪಿಕ್ ಬಗ್ಗೆ ಬೇರೆ ಥರ ಕ್ವಶನ್ಸ್ ಕೇಳಿದಾಗ ನಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಆ್ಯಸ್ ಪರ್ ದ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು, ಇದು ಒಂದು ಪಾವರ್ಟಿ ಬಗ್ಗೆ ಒಂದು ರಿಪೋರ್ಟು. ಓಕೆನಾ, ಪಾವರ್ಟಿ ಬಗ್ಗೆ, ಬಡತನದ ಬಗ್ಗೆ ಒಂದು ರಿಪೋರ್ಟು ಆಫ್ ಇಂಡಿಯಾ. ಆ ಪ್ರೋಗ್ರೆಸ್ ರಿವ್ಯೂ 2023, ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರಿ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲಿ ಪುವರ್. ಈ ಮಲ್ಟಿ ಡೈಮೆನ್ಷನಲ್ ಪುವರ್ ಯಾವ ಒಂದು ಯೂನಿಯನ್ ಟೆರಿಟರಿಲಿ ಜಾಸ್ತಿ ಐತೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ನಾನು ಮುಂಚೆ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಕ್ವಶನ್ಸ್ ಹೇಗೆ ಕೇಳ್ತಾರೆ ಅಂತ. ಸೋರ್ಸಸ್ ಏನು, PIB ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆಯಿತಾ. ಈ PIBಯಲ್ಲಿ ಮತ್ತು ನಮಗೆ ರಿಪೋರ್ಟ್ಸ್ಗಳು ಸಿಗುತ್ತೆ, ರಿಪೋರ್ಟ್ಸ್ ಬಗ್ಗೆನೂ ನಮಗೆ ಸಿಗುತ್ತೆ PIBಯಲ್ಲಿ. ಸೊ ಇದೊಂದು ಕ್ವಶನ್ ಡೈರೆಕ್ಟಾಗಿ ಒಂದು ರಿಪೋರ್ಟ್ ಬಗ್ಗೆ ಕೇಳಿದ್ದಾರೆ, ಅದೇ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆಫ್ ಇಂಡಿಯಾ. ಈ ಒಂದು ರಿಪೋರ್ಟು ಪ್ಯೂರ್ ಇಂಡಿಯಾ ರಿಲೀಸ್ ಮಾಡಿರೋಂಥ ರಿಪೋರ್ಟು. ಓಕೆನಾ, ಇಂಡಿಯಾದಲ್ಲಿ ಯಾರು ರಿಲೀಸ್ ಮಾಡ್ತಾರೆ, ನೀತಿ ಆಯೋಗ ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಇದೇ ಥರ ಒಂದು ರಿಪೋರ್ಟು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಬಿಡುತ್ತೆ. ಯಾರು ಕೊಡ್ತಾರೆ, ವರ್ಲ್ಡ್ ಲೆವೆಲಲ್ಲಿ ಕೊಡ್ತಾರೆ. ಇದನ್ನು ರಿಲೀಸ್ ಮಾಡೋರು ಯಾರು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ಸ್ ಜಾಸ್ತಿ ಸರಿ ಕೇಳಿದ್ದಾರೆ, ಸರಿನಾ. ಈಗ ಈ ರಿಪೋರ್ಟ್ ಬಗ್ಗೆ ನೋಡೋದಾದರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆಫ್ ಇಂಡಿಯಾ ಅಂದರೆ ಇಂಡಿಯಾದವ್ರು ರಿಲೀಸ್ ಮಾಡಿರೋ ರಿಪೋರ್ಟ್. ಇದು ವರ್ಲ್ಡ್ ಲೆವೆಲಲ್ಲಿ UNDP ಅವರು ರಿಲೀಸ್ ಮಾಡಿರೋಂಥ ಒಂದು ರಿಪೋರ್ಟು. ಈ ಒಂದು ರಿಪೋರ್ಟು ಯಾವಾಗ ರಿಲೀಸ್ ಆಗಿದ್ದು, 2023 ರಿಲೀಸ್ ಮಾಡಿದ್ದು. ಇವರು ಡೇಟನ್ನು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯಾಷನಲ್ ಫ್ಯಾಮಿಲಿ ಸರ್ವೆ ಆ ಒಂದು ಸರ್ವೆಯಲ್ಲಿ ಸಿಕ್ಕಿರೋಂಥ ಡೇಟಾನ ಇವರು ಕನ್ಸಿಡರ್ ಮಾಡಿದ್ದಾರೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ, ಅವರು 3 ಡೈಮೆನ್ಷನಲ್ಲಿ ಯೂಸ್ ಮಾಡಿರ್ತಾರೆ. ಹೇಗೆ ಪಾವರ್ಟಿನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತಂದರೆ 3 ಡೈಮೆನ್ಷನ್ಸ್ನ ಯೂಸ್ ಮಾಡಿ ಮತ್ತು 12 ಇಂಡಿಕೇಟರ್ಸ್ನ ಯೂಸ್ ಮಾಡಿದ್ದಾರೆ. 3 ಡೈಮೆನ್ಷನ್ಸ್ ಯಾವುದು, ಒಂದು ಹೆಲ್ತ್, ಎಜುಕೇಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ 3 ಡೈಮೆನ್ಷನ್ನ ಯೂಸ್ ಮಾಡಿ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಇಲ್ಲಿ ಆನ್ಸರ್ ಯಾವುದು ಅಂದರೆ ದಾದರ್ ಆ್ಯಂಡ್ ನಾಗರ್ ಹಾವೇಲಿ. ಮತ್ತು ನಾವು ಒಂದು ರಿಪೋರ್ಟಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಹೈಯೆಸ್ಟ್ ಪುವರ್ ಎಲ್ಲಿದ್ದಾರೆ. ಈಗ ಸ್ಟೇಟ್ಸಲ್ಲಾದರೆ ನಮ್ಗೆ ಗೊತ್ತು ಬಿಹಾರ್, ಈ ಒಂದು ರಿಪೋರ್ಟ್ ಪ್ರಕಾರ. ಮತ್ತು ಲೋಯೆಸ್ಟ್ ಯೂನಿಯನ್ ಟೆರಿಟರಿಯಲ್ಲಿ ಯಾವುದು, ನಾನು ಇದೇ ಆನ್ಸರು, ದಾದರ್ ಆ್ಯಂಡ್ ನಾಗರ್ ಹಾವೇಲಿನೇ ಯೂನಿಯನ್ ಟೆರಿಟರಿಲಿ ಹೈಯೆಸ್ಟ್ ಪುವರ್ ಇರೋದು. ನೆಕ್ಸ್ಟು ಲೋಯೆಸ್ಟ್ ಪುವರ್ ಯಾವೊಂದು ಯೂನಿಯನ್ ಟೆರಿಟರಿಯಲ್ಲಿದೆ ಅಂದರೆ ಪುದುಚೇರಿ. ನೆಕ್ಸ್ಟು ಯಾವೊಂದು ಸ್ಟೇಟಲ್ಲಿ ಲೋಯೆಸ್ಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಪುವರ್ ಇದ್ದಾರೆ ಅಂದರೆ ಇಟ್ ಈಸ್ ಕೇರಳ. ಸೊ ಯಾವುದೇ ಒಂದು ರಿಪೋರ್ಟ್ ಆದರೂ ಅಷ್ಟೇ, ಅಲ್ಲಿ ಈಗ ಒಂದು ರಿಪೋರ್ಟಲ್ಲಿ ಒಂದು ಏನಾದ್ರು ರಿಸಲ್ಟ್ ಕೊಡ್ತಿದ್ದಾರೆ ಅಂದರೆ ಅವ್ರು ಯಾವ ಡೈಮೆನ್ಷನ್ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಹೆಲ್ತು, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇದು ಸಖತ್ ಜಾಸ್ತಿ ಎಲ್ಲ ಎಕ್ಸಾಮಲ್ಲೂ ಕೇಳ್ಬಿಟ್ಟಿದ್ದಾರೆ ಕ್ವಶನ್ಸು. ಬಟ್ ಇನ್ನೂ ಮುಂದೆನೂ ಕೇಳ್ತಾರೆ. ನೆಕ್ಸ್ಟು 12 ಇಂಡಿಕೇಟರ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಹೈಯೆಸ್ಟ್ ಯಾವುದು, ಲೋಯೆಸ್ಟ್ ಯಾವುದು, ಹೈಯೆಸ್ಟು ಯಾವ ಯೂನಿಯನ್ ಟೆರಿಟರಿಯಲ್ಲಿ ಹೈಯೆಸ್ಟ್ ಯಾವುದು, ಸ್ಟೇಟಲ್ಲಿ ಹೈಯೆಸ್ಟ್ ಯಾವುದು, ಮತ್ತು ಲೋಯೆಸ್ಟು ಯೂನಿಯನ್ ಟೆರಿಟರಿ ಲೋಯೆಸ್ಟ್ ಯಾವುದು, ಸ್ಟೇಟಲ್ಲಿ ಲೋಯೆಸ್ಟ್ ಯಾವುದು ಅಂತಲೂ ಕೇಳ್ತಾರೆ.
ಸೊ ಈ ಥರ ಒಂದು ಅನಾಲಿಸಿಸ್ನ ನಾವು ಮಾಡಿಕೊಂಡ್ರೆ ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಇದೇ ಥರ ಒಂದು ಕ್ವಶನ್ನ ಲೋಯೆಸ್ಟ್ ಯಾವ ಸ್ಟೇಟಲ್ಲಿ ಅಂತ ಕೇಳ್ಬಿಡ್ಬೋದು. ಅವಾಗ ನಾವು ಇಲ್ಲೇ ಅನಾಲಿಸಿಸ್ ಮಾಡ್ಕೊಂಡಿದ್ರೆ ಕೇರಳ ಅಂತ ನಾವು ಆರಾಮಾಗಿ ನೆಕ್ಸ್ಟು ಆನ್ಸರ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಇದು ನಾನು ಹೇಳಿದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನ ಇಂಡಿಯಾದಲ್ಲೂ ರಿಲೀಸ್ ಮಾಡ್ತೀವಿ ಮತ್ತು ನ್ಯಾಷನಲ್ ವರ್ಲ್ಡ್ ಲೆವೆಲಲ್ಲಿ UNDP ಅವರು ಇದನ್ನು ರಿಲೀಸ್ ಮಾಡ್ತಾರೆ ಅಂತ. ಇವರು ಅಷ್ಟೇ 3 ಡೈಮೆನ್ಷನ್ ಯೂಸ್ ಮಾಡ್ತಾರೆ. ಮೊದಲನೇದು ಹೆಲ್ತು, ಎಜುಕೇಷನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು. ಆಮೇಲೆ ಇಂಡಿಕೇಟರ್ಸ್, ಯಾವ್ಯಾವ ಇಂಡಿಕೇಟರ್ಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡ್ತಾರೆ, ಹೆಲ್ತಲ್ಲಿ ನ್ಯೂಟ್ರಿಷನು ಮತ್ತು ಚೈಲ್ಡ್ ಮೊರ್ಟಾಲಿಟಿ. ಇಯರ್ಸ್ ಆಫ್ ಸ್ಕೂಲಿಂಗ್, ಎಜುಕೇಷನ್ ಅಂದ್ರೇನು, ಸ್ಕೂಲ್ ನಮಗೆ ಏನಾದ್ರು ಜ್ಞಾನ ಇರಬೇಕು, ಪಾವರ್ಟಿಯಿಂದ ಬೀಚೆ ಬರೋಕ್ಕೂ ನಮ್ಗೆ ಏನಾದ್ರು ಜ್ಞಾನ ಇರಬೇಕಲ್ವಾ. ಸೊ ಇಯರ್ಸ್ ಆಫ್ ಸ್ಕೂಲಿಂಗ್ ಇರಬೇಕು, ಎಷ್ಟು ಸ್ಕೂಲ್ ಅಟೆಂಡೆನ್ಸ್ ಅಂತ. ನೆಕ್ಸ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇಲ್ಲಿ ನಮಗೆ ಬೇಸಿಕ್ ನೆಸೆಸಿಟೀಸ್ ಆಗಿ ಏನೇನು ಬೇಕು, ಕುಕ್ಕಿಂಗ್ ಫ್ಯೂಲ್ ಬೇಕು, ಸ್ಯಾನಿಟೇಷನ್ ಇರಬೇಕು, ಡ್ರಿಂಕಿಂಗ್ ವಾಟರ್ ಇರಬೇಕು, ಎಲ್ಲ ಒಂದು ಬೇಸಿಕ್ ನೀಡ್ಸ್ನು ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಇದನ್ನು ಈ ಒಂದು ರಿಪೋರ್ಟ್ ಕೊಡೋಕ್ಕೆ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇದೊಂದು ಕಂಪ್ಲೀಟ್ ಇಮೇಜು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ನೆಕ್ಸ್ಟ್, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಪಬ್ಲಿಕ್, ಇಲ್ಲಿ ಕೀ ಟರ್ಮ್ ನೋಡ್ಕೊಳ್ಳಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC. ಏನು ಮಾಡುತ್ತೆ UPSC? ನಮ್ಮ ಇಂಡಿಯಾದ ಆಲ್ ಇಂಡಿಯಾ ಸರ್ವಿಸಸ್ ಯಾವುದು IAS, IPS ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಓಕೆನಾ. ಈ ಒಂದು ಆಲ್ ಇಂಡಿಯಾ ಸರ್ವಿಸಸ್ಗೆ ಇದು ರೆಕ್ರೂಟ್ಮೆಂಟ್ ಕೊಡುತ್ತೆ. ಮತ್ತು ಇದೇ ಅಲ್ಲದೆ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತರ ಸರ್ವಿಸ್ಗಳು ಅಂದರೆ ಬೇರೆ ಬೇರೆ ಒಂದು ವೇಕೆನ್ಸಿಗೆ ಇದು ರೆಕ್ರೂಟ್ಮೆಂಟ್ ಮಾಡಿಕೊಡುತ್ತೆ ಅಲ್ವಾ. ಇದು UPSCಯ ಕೆಲಸ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು ಕೇಳಿದ್ದಾರೆ ಇಲ್ಲಿ, ವಿಚ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಈ ಯಾವ ಒಂದು ಆರ್ಟಿಕಲಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರುತ್ತೆ ಅಂತ ಕೇಳಿದ್ದಾರೆ. ಯಾವ ಆರ್ಟಿಕಲು? ಆರ್ಟಿಕಲ್ ನಂಬರ್ 315 to 323. ಬೇರೆ ಈ ಪೊಲಿಟಿ ಕ್ವಶನಲ್ಲಿ ಏನಾದರೂ ಕ್ವಶನ್ಸ್ ಕೊಟ್ಟಾಗ ನಾವು ಬೇರೆ ಬೇರೆ ಕ್ವಶನ್ಸ್ನು ನಾವು ಅನಾಲಿಸಿಸ್ ಮಾಡಬೇಕು, ಆಪ್ಷನ್ಸ್ನು ಅನಾಲಿಸಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಆರ್ಟಿಕಲ್ 330 to 338 ಇದು ಒಂದು ಇಂಪಾರ್ಟೆಂಟ್ ಆರ್ಟಿಕಲ್. ಯಾಕಂದರೆ ಎಲ್ಲ ಎಕ್ಸಾಮ್ ಕೇಳಿರ್ತಾರೆ. ಏನು ಹೇಳುತ್ತೆ ಈ ಆರ್ಟಿಕಲ್ಲು? ಈ ಒಂದು 330 to 338 ಏನು ಹೇಳುತ್ತೆ ಅಂದರೆ, ಸ್ಪೆಷಲ್ ಪ್ರಾವಿಷನ್ ಫಾರ್ ಸರ್ಟನ್ ಕ್ಲಾಸಸ್ ಲೈಕ್ SC ಮತ್ತು ST ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಅದನ್ನು ಡಿಸ್ಕಸ್ ಮಾಡುತ್ತೆ. ನೆಕ್ಸ್ಟ್ ಈಗ 315 to 323 ಈ ಒಂದು ಆರ್ಟಿಕಲ್ ಯಾವ ಪಾರ್ಟಲ್ಲಿ ಬರುತ್ತೆ? ಪಾರ್ಟ್ 14. ಇದೇನ್ರ ಮೇಲೆ ಡೀಲ್ ಮಾಡುತ್ತೆ? ಇಟ್ ಡೀಲ್ಸ್ ವಿತ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಓಕೆನಾ. ಆರ್ಟಿಕಲ್ 315 ಏನು ಹೇಳುತ್ತೆ ಅಂದರೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆರ್ಟಿಕಲ್ 315 ಇಸ್ ಇಂಪಾರ್ಟೆಂಟ್. ಎಲ್ಲ ಸ್ಟೇಟ್ಗಳು ಇಟ್ ಸ್ಟೇಟ್ಸ್ ದಟ್ ದೇರ್ ಶಲ್ ಬಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ದ ಯೂನಿಯನ್ ಆ್ಯಂಡ್ ದ ಸ್ಟೇಟ್ಸ್. ಎಲ್ಲ ಸ್ಟೇಟ್ಸಲ್ಲೂ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರಬೇಕು ಅಂತ ಇದು ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ದ ಆ್ಯನ್ಯುವಲ್ ಮಲ್ಲಾಪುರಂ ಡ್ಯಾನ್ಸ್ ಫೆಸ್ಟಿವಲ್ ವಿಚ್ ಇನ್ಕ್ಲೂಡ್ಸ್ ಪರ್ಫಾರ್ಮೆನ್ಸ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಭರತನಾಟ್ಯಂ, ಕುಚುಪುಡಿ, ಕಥಕ್, ಮೋಹಿನಿಯಾಟ್ಟಂ, ಒಡಿಶಾ ಆ್ಯಂಡ್ ಕಥಕ್ಕಲಿ ಇಸ್ ಆರ್ಗನೈಸ್ಡ್ ಇನ್. ಒಂದು ಮಲ್ಲಾಪುರ ಡ್ಯಾನ್ಸ್ ಫೆಸ್ಟಿವಲ್ ಅಂತ ಆ್ಯನ್ಯುವಲ್ ಆಗಿ ನಡೆಸ್ತಾರೆ, ಪ್ರತಿ ವರ್ಷ ನಡೆಸ್ತಾರೆ. ಅದರೊಳಗೆ ಎಲ್ಲ ಥರ ಡ್ಯಾನ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಇದು ಎಲ್ಲಿ ಆರ್ಗನೈಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ಸು. ವಿತೌಟ್ ಸೀಯಿಂಗ್ ದ ಆಪ್ಷನ್ಸ್ ಓನ್ಲಿ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ಸ್. ಬಟ್ ಇದಕ್ಕೆ ಒಂದು ಇತಿಹಾಸ ಇದೆ, ನಾವು ಇದನ್ನು ಹಿಸ್ಟ್ರಿಯಲ್ಲಿ ನೋಡ್ಬೋದು ಮತ್ತು ಡ್ಯಾನ್ಸ್ಗಳಲ್ಲೂ ಕೇಳ್ಬೋದು. ಮಲ್ಲಾಪುರಂ ಡ್ಯಾನ್ಸ್ ಫೆಸ್ಟಿವಲ್ ಅಂತ ಕರೀತಾರಲ್ವ, ಮಲ್ಲಾಪುರಂ ಈ ಒಂದು ವರ್ಡ್ನ ನಾವು ಹಿಸ್ಟ್ರಿಯಲ್ಲಿ ಓದ್ಬೇಕಾದ್ರೆ ನೋಡ್ತೀವಿ. ಮಲ್ಲಾಪುರಂ ಅಥವಾ ಮಹಾಬಲಿಪುರಂ, ಓಕೆನಾ. ಮಲ್ಲಾಪುರಂ ಅಥವಾ ಮಹಾಬಲಿಪುರಂ ಅದೊಂದು ಸಿಟಿ, ಒಂದು ಫೇಮಸ್ ಸಿಟಿ ಮಹಾಬಲಿಪುರಂ, ಓಕೆನಾ. ಈ ಒಂದು ಸಿಟಿಯಲ್ಲಿ ಮಲ್ಲಾಪುರಂ ಡ್ಯಾನ್ಸ್ ಫೆಸ್ಟಿವಲ್ ಅಂತ ಆರ್ಗನೈಸ್ ಮಾಡ್ತಾರೆ. ಇವ್ರು ಏನು ಕೇಳಿದ್ದಾರೆ, ಎಲ್ಲಿ ಆರ್ಗನೈಸ್ ಮಾಡ್ತಾರೆ? ಮಹಾಬಲಿಪುರಂ ಎಲ್ಲಿರೋದು? ನಾವು ಹಿಸ್ಟ್ರಿ ಓದ್ಬೇಕಾದ್ರೆ ಗೊತ್ತಾಗುತ್ತೆ, ನಮ್ಗೆ ಈಸಿಯಾಗಿ ತಮಿಳ್ನಾಡು ಅಂತ ಗೊತ್ತಾಗ್ಬಿಡುತ್ತೆ. ನಾವು ಈಸಿಯಾಗಿ ತಮಿಳ್ನಾಡು ಅಂತ ಆನ್ಸರ್ನ
ಟಿಕ್ ಮಾಡ್ಬೋದು. ಬಿಕಾಸ್ ಮಹಾಬಲಿಪುರಂ ಈ ಒಂದು ಜಾಗ ತಮಿಳ್ನಾಡಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಕ್ಲಾಸಿಕಲ್ ಡ್ಯಾನ್ಸಸ್ನ ನೇಮ್ ತೊಗೊಂಡಿದ್ದಾರೆ. ಭರತನಾಟ್ಯಂ ನಾವು ಈಗ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಭರತನಾಟ್ಯಂ ಎಲ್ಲಿ ಒರಿಜಿನೇಟ್ ಆಗಿದ್ದು? ಇಟ್ ಬಿಲಾಂಗ್ಸ್ ಟು ತಮಿಳ್ನಾಡು. ಕುಚುಪುಡಿ ಆಂಧ್ರ ಪ್ರದೇಶ, ಕಥಕ್ ಉತ್ತರ ಪ್ರದೇಶ್, ಮೋಹಿನಿ ನಾಟ್ಯಂ ಕೇರಳ, ಒಡಿಸ್ಸಿ ಒಡಿಶಾ, ಮತ್ತು ಕಥಕ್ಕಲಿನೂ ಬರೋದು ಕೇರಳದಲ್ಲೇ. ಸೊ ನಾವು ಎಷ್ಟು ಜಾಸ್ತಿ, ಮತ್ತು ಇನ್ನೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ, ಕ್ವಶನ್ ಏನಾದ್ರು ದೊಡ್ಡದಾಗಿದ್ದರೆ ಅದು ಆನ್ಸರ್ ಈಸಿಯಾಗಿ ಇರುತ್ತೆ, ಯಾವುದೇ ಥರದ್ದು ಕಷ್ಟವಾಗಿರಲ್ಲ, ಮತ್ತು ನಮ್ಮ ಆಪ್ಷನ್ಸ್ ಇಲ್ದೇ ನಾವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ತಮಿಳ್ನಾಡು ಆನ್ಸರು, ಬಿಕಾಸ್ ಆಫ್ ದ ವರ್ಡ್ ಮಹಾಬಲಿಪುರಂ ಅಥವಾ ಮಲಪುರಂ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ವಿಚ್ ವಾಸ್ ದ ಮೇಜರ್ ಎಕನಾಮಿಕ್ ಚಾಲೆಂಜ್ ಅಡ್ರೆಸ್ಡ್ ಇನ್ ದ 5 ಥರ್ಡ್ ಇಯರ್ ಪ್ಲ್ಯಾನ್? ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೇಜರ್ ಚಾಲೆಂಜ್ ನಾವೇನು ಫೇಸ್ ಮಾಡಿದ್ವಿ ಅಂತ. ಆಪ್ಷನ್ಸ್ ನೋಡೋಣ. ಲಿಬರೈಸೇಷನ್ ಆಫ್ ದ ಎಕಾನಮಿ, ನಮಗಿದು ಗೊತ್ತು, ಇದು 1991 ಸಿಕ್ಕಿದ್ದು ಅಂತ. ಇಂಟ್ರೊಡಕ್ಷನ್ ಆಫ್ ದ ಸರ್ವಿಸ್ ಸೆಕ್ಟರ್, ನಿಯರ್ಲಿ 1971 ಗಂಟನೂ ನಾವು ಮೆಜಾರಿಟಿ ಆಫ್ ಅವರ್ ಇಂಡಿಯನ್ ಪೀಪಲ್ ವರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ವ್ಯವಸಾಯ ಮೇಲೆ, ಫಾರ್ಮಿಂಗ್ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಸೊ ಇನ್ನೂ ಸರ್ವಿಸ್ ಸೆಕ್ಟರ್ ಅವಾಗ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ಫೋಕಸ್ ಆನ್ ಡಿಜಿಟಲ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್, ಡಿಜಿಟಲ್ ಟೆಕ್ನಾಲಜಿ ಇದೆಲ್ಲ ಯಾವಾಗ ಬಂದಿದ್ದು? 2000ನೇ ಇಸ್ವಿ ಆದಮೇಲೆ, ಆಫ್ಟರ್ 2000 ಆದಮೇಲೆ ಡಿಜಿಟಲ್ ಟೆಕ್ನಾಲಜಿ ಅಂತ ನಮಗೆ ಬಂದಿದ್ದು. ನೆಕ್ಸ್ಟ್, ವಾರ್ ಟೈಮ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದ ರಿಸೋರ್ಸ್ ಅಲೊಕೇಶನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಬಿಕಾಸ್ ಥರ್ಡ್ 5 ಇಯರ್ ಪ್ಲ್ಯಾನ್ ಯಾವಾಗ ಶುರುವಾಗುತ್ತೆ? 1961 to 1966. ಈ ಒಂದು ಪೀರಿಯಡಲ್ಲಿ 2 ಘಟನೆ ನಡೆಯುತ್ತೆ ನಮ್ಮ ಇಂಡಿಯಾದಲ್ಲಿ. ಮೊದಲನೇದು 1962 ಅಲ್ಲಿ ಇಂಡೋ ಚೈನಾ ವಾರು, ಮತ್ತು 1965 ಅಲ್ಲಿ ಇಂಡೋ ಪಾಕಿಸ್ತಾನ್ ವಾರ್. ಓಕೆನಾ. ಈ ಡೇಟ್ನ ನೆನ್ಪಿಟ್ಕೋಬೇಕು, ಬಿಕಾಸ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ 1962 ಅಲ್ಲಿ ಯಾವ ವಾರ್ ನಡೀತು, 1965 ಅಲ್ಲಿ ಯಾವ ವಾರ್ ನಡೀತು ಅಂತ. ಈ ಒಂದು ವಾರ್ ನಡಿಬೇಕಾದ್ರೆ ನಾವು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇದ್ವಿ? 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದ್ವಿ. ಈ ಒಂದು ನಮ್ಮ ಥೀಮ್ ಏನಾಗಿತ್ತಪ್ಪ ಥರ್ಡ್ 5 ಇಯರ್ ಪ್ಲ್ಯಾನಲ್ಲಿ ಅಂದರೆ ಸೆಲ್ಫ್ ರಿಲಯಂಟ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ. ನಾವು ಸೆಲ್ಫಾಗೆ ನಾವು ಎಲ್ಲ ಥರದ್ದು ನಮ್ಮ ಇಂಡಿಯಾದಲ್ಲೇ ಪ್ರೊವೈಡ್ ಆಗಬೇಕು, ಆ ಥರ ಒಂದು ಸೆಲ್ಫ್ ರಿಲಯಂಟ್ ಆಗಿರಬೇಕು ಅಂತ ನಾವು ಒಂದು ಟಾರ್ಗೆಟ್ನ ಇಟ್ಕೊಂಡಿದ್ವಿ. ಯಾವಾಗ? ಥರ್ಡ್ 5 ಇಯರ್ ಪ್ಲ್ಯಾನಲ್ಲಿ. ಈ ಒಂದು ಪ್ಲ್ಯಾನು ಫೇಲ್ ಆಗುತ್ತೆ ಬಿಕಾಸ್ ಆಫ್ ವಾರ್ ಮತ್ತು ಡ್ರಾಟ್. ಯಾಕೆ ಅಂದರೆ ಎಲ್ ನೀನೋ ಕ್ಲೈಮೆಟಿಕ್ ಕಂಡೀಷನ್ಸ್, ಇದನ್ನೆಲ್ಲ ನಾವು ಮುಂದೆ ಜಿಯೋಗ್ರಫಿಯಲ್ಲಿ ನಾವು ಓದ್ತೀವಿ. ಎಲ್ ನೀನೋ ಅಂದ್ರೇನು, ಲಾ ನೀನೋ ಅಂದರೆ ಏನು ಅಂತ. ಎಲ್ ನೀನೋ ಬಂದರೆ ನಮ್ಮ ಇಂಡಿಯಾದಲ್ಲಿ ಡ್ರಾಟ್ ಶುರುವಾಗುತ್ತೆ, ಮಳೆ ಕಡಿಮೆ ಎಲ್ ನೀನೋ ಬಂದರೆ. ಸೊ ಈ ಒಂದು ಥರ್ಡ್ 5 ಇಯರ್ ಪ್ಲ್ಯಾನು ಎಕ್ಸ್ಪೈರ್ ಆಯಿತು. ಓಕೆನಾ. ಇಲ್ಲಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್, 5 ಇಯರ್ ಪ್ಲ್ಯಾನ್ಸ್ ಬಗ್ಗೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಪಕ್ಕಾ ಕ್ವಶನ್ ನೆನ್ಪಿಟ್ಕೊಬಿಡಿ, ಯಾವ 5 ಇಯರ್ ಪ್ಲ್ಯಾನಲ್ಲೂ ಕೇಳ್ಬೋದು. ಫಸ್ಟ್ 5 ಇಯರ್ ಪ್ಲ್ಯಾನ್ ಯಾವಾಗ ಶುರುವಾಯಿತು? 1951 to 56. ಮೇನ್ಲಿ ಏನು ಫೋಕಸ್ ಮಾಡ್ತಾರೆ? ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡ್ತಾರೆ. ಅಗ್ರೇರಿಯನ್ ಸೆಕ್ಟರ್ ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಡ್ಯಾಮ್ಸ್ ಮತ್ತು ಇರಿಗೇಷನ್ ಪ್ರಾಜೆಕ್ಟ್ಸು. ಡ್ಯಾಮ್ಸ್ ಬಿಲ್ಡ್ ಮಾಡಬೇಕು, ಇರಿಗೇಷನ್ಸ್ ಪ್ರಾಜೆಕ್ಟ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಮತ್ತು ಅಗ್ರಿಕಲ್ಚರ್ನ ಬೂಸ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊತಾರೆ. ನೆಕ್ಸ್ಟ್ ಸೆಕೆಂಡ್ 5 ಇಯರ್ ಪ್ಲ್ಯಾನಲ್ಲಿ ಇಟ್ ಮೇನ್ಲಿ ಸ್ಟೆಟ್ ಆನ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್. ಇಂಡಸ್ಟ್ರೀಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಬೇರೆ ಒಂದು ಇಂಡಸ್ಟ್ರೀಸ್ನ ಬರಬೇಕು ನಮ್ಮ ಇಂಡಿಯಾದಲ್ಲಿ ಅಂತ ಇಂಡಸ್ಟ್ರಿಯಲೈಸೇಷನ್. ಓಕೆನಾ. ನೆಕ್ಸ್ಟ್ ಥರ್ಡ್ 5 ಇಯರ್ ಪ್ಲ್ಯಾನ್ ಇಟ್ ಮೋನ್ಲಿ ಫೋಕಸಸ್ ಆನ್ ಸೆಲ್ಫ್ ರಿಲಯಂಟ್, ಇಂಪ್ರೂವ್ಮೆಂಟ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ವೀಟ್. ಸೆಲ್ಫ್ ರಿಲಯಂಟ್, ನಾವು ಯಾವ ದೇಶ ಮೇಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಪ್ರೊಡಕ್ಷನ್ ನಾವೇ ಒಂದು ಪ್ರೊಡ್ಯೂಸ್ ಮಾಡೋಷ್ಟು ಶಕ್ತಿ ನಾವು ಪಡ್ಕೋಬೇಕು ಅಂತ ಮಾಡ್ತಾರೆ. ಬಟ್ ಥರ್ಡ್ 5 ಇಯರ್ ಪ್ಲ್ಯಾನು ನಾವು ಸಕ್ಸಸ್ ಮಾಡೋಕ್ಕೆ ಆಗೋಲ್ಲ ಬಿಕಾಸ್ ಆಫ್ ವಾರ್. ಅದಾದಮೇಲೆ ವಾರ್ ಆದಮೇಲೆ ಪ್ಲ್ಯಾನ್ ಹಾಲಿಡೇಸ್ ಆ್ಯನ್ಯುವಲ್ ಪ್ಲ್ಯಾನ್ ಬರುತ್ತೆ ಬಿಕಾಸ್ ಆಫ್ ಇಂಡೋಸಿನ್ ವಾರ್ ಆ್ಯಂಡ್ ಇಂಡೋ ಪಾಕ್ ವಾರ್. ಫೋರ್ತ್ 5 ಇಯರ್ ಪ್ಲ್ಯಾನ್ 1969. ವಿ ನೋ ದಟ್ ಮೇಜರ್ ಬ್ಯಾಂಕ್ಸ್ ಬ್ಯಾಂಕ್ನ ನ್ಯಾಷನಲೈಸ್ ಮಾಡ್ತೀವಿ. 14 ಮೇಜರ್ ಇಂಡಿಯನ್ ಬ್ಯಾಂಕ್ಸ್ ಆ್ಯಂಡ್ ಇಂಟ್ರೊಡ್ಯೂಸ್ ದ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ 1960. ಗ್ರೀನ್ ರೆವಲ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾವ ಒಂದು 5 ಇಯರ್ ಪ್ಲ್ಯಾನಲ್ಲಿ? ಫೋರ್ತ್ 5 ಇಯರ್ ಪ್ಲ್ಯಾನಲ್ಲಿ. ನಾನು ಹೇಳ್ತೀನಿ, ಅದ್ರ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ. ಎಲ್ಲನೂ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮೇನ್ಲಿ ಎಲ್ಲ ನೆನ್ಪಿಟ್ಕೋಬೇಕು. ಇದ್ರ ನಾನು ಮಾರ್ಕ್ ಮಾಡಿದ್ರ ಮೇಲೆ ಮಾತ್ರ ಜಾಸ್ತಿ ಫೋಕಸ್ ಮಾಡಿ. ಥರ್ಡ್ 4th 5th
ಜಾಸ್ತಿ ಫೋಕಸ್ ಮಾಡಿ. ಇದಾದಮೇಲೆ 1991 ರಿಫಾರ್ಮ್ಸ್ ಇಲ್ಲಿ ಬರುತ್ತೆ. ಯಾವ 5 ಇಯರ್ ಪ್ಲಾನ್ ಅಂತ ಕೇಳ್ತಾರೆ, 8th 5 ಇಯರ್ ಪ್ಲಾನ್. ಇನ್ನು ಮಿಕ್ಕಿದ ಎಲ್ಲ 5 ಇಯರ್ ಪ್ಲಾನ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು, ಯಾವ ಒಂದು ಇಯರಲ್ಲಿ ಏನೇನು ಮೇಜರ್ ಅಚೀವ್ಮೆಂಟ್ಸ್ ಆಯಿತು ಅಂತ. ಓಕೆನಾ. ನೆಕ್ಸ್ಟ್, ದ NBPW ವಿಚ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಐರನ್ ಏಜ್ ಪಾಟರಿ ಸ್ಟ್ಯಾಂಡ್ಸ್ ಫಾರ್. NBPW ಅಂದರೆ ಇದು ಒಂದು ಇಲ್ಲೊಂದು ಟರ್ಮ್ ಕೊಟ್ಟಿದ್ದಾರೆ, NBP ಇದ್ರ ಫುಲ್ ಫಾರ್ಮ್ ಕೇಳಿದ್ದಾರೆ. ಏನು ಆನ್ಸರ್ ಈಸ್ ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಅಂತ. ನೀವೆಲ್ಲ ಯೋಚನೆ ಮಾಡ್ಬೋದು ಏನಿದು NBPW ಅಂತ ಅಂದರೆ. ನಮ್ಮ ಹಿಸ್ಟ್ರಿ ಓದ್ಬೇಕಾದ್ರೆ ನಮಗೆ ಫಸ್ಟು ಟೈಮ್ ಲೈನ್ ನೋಡಿದ್ರೆ ಫಸ್ಟು ಪ್ಯಾಲೋಲಿಥಿಕ್ ಏಜ್ ಬರುತ್ತೆ, ಆಮೇಲೆ ಮೆಸೋಲಿಥಿಕ್ ಏಜು, ಚಾಲ್ಕೊಲಿಥಿಕ್ಕು, ನಿಯೋಲಿಥಿಕ್ಕು, ಆಮೇಲೆ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಈ ಪ್ಯಾಲ್ಕೊಲಿಥಿಕಲ್ಲಿ ಮನುಷ್ಯರು ಅಂದರೆ ಹ್ಯೂಮನ್ಸು ಟೋಟಲಿ ಡಿಪೆಂಡ್ ಅಪಾನ್ ದ ಔಟ್ಸೈಡ್ ಎನ್ವೈರನ್ಮೆಂಟು, ಗಿಡ ಮರ ಪ್ರಾಣಿ ಪಕ್ಷಿಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು. ಮೆಸೋಲಿಥಿಕ್ ಏಜಲ್ಲಿ ಏನಾಯಿತು, ಸ್ಟೋನ್ಸ್ನ ಯೂಸ್ ಮಾಡಿ ಪ್ರಾಣಿಗಳನ್ನ ಹಂಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ನಿಯೋಲಿಥಿಕ್ ಸ್ಟೇಜ್ ಬಂದಾಗ ಅವರೊಂದು ಸೆಡೆಂಟ್ರಿ ಲೈಫ್ನ ಫಾರ್ಮ್ ಮಾಡ್ತಾರೆ. ಇಲ್ಲಿ ಅಗ್ರಿಕಲ್ಚರ್ ಶುರುವಾಗುತ್ತೆ. ಫೈರ್ನ ಕಂಡಿಡ್ಕೊಳ್ತಾರೆ. ಏನು ಫೈರ್ ಅಂದರೆ ಹೆಂಗೆ ಇದು ಮಾಡ್ಬೋದು ಅಂತ ಫೈರ್ ಕಂಡಿಡ್ಕೊಳ್ತಾರೆ. ದೇ ಇನ್ವೆಂಟೆಡ್ ಫೈರ್. ಆಮೇಲೆ ಈ ಅಗ್ರಿಕಲ್ಚರ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡಿರೋದನ್ನ ಸ್ಟೋರ್ ಮಾಡೋಕ್ಕೆ ಪಾಟರ್ನೇ ತಯಾರ್ಸೋಕ್ಕೆ ಶುರು ಮಾಡ್ತಾರೆ. ಮಣ್ಣಿನ ಮಡಿಕೆಯನ್ನು ತಯಾರ್ಸೋಕ್ಕೆ ಶುರು ಮಾಡ್ತಾರೆ. ನಮಗೆ ಗೊತ್ತು ಪಾಟರಿ ಫಸ್ಟು ಮಡ್ ಪಾಟರಿನೇ ಯೂಸ್ ಮಾಡ್ತಾರೆ ಈ ಒಂದು ನಿಯೋಲಿಥಿಕ್ ಫೇಸಲ್ಲಿ. ಆಮೇಲೆ ಬರ್ತಾ ಅಡ್ವಾನ್ಸ್ಮೆಂಟ್ ಮಾಡ್ತಾರೆ. ಮಡ್ ಪಾಟರಿನ ಯೂಸ್, ಈ ಪಾಟರಿಗೆ ಪೇಂಟ್ ಪಾಟರಿನ ಯೂಸ್ ಮಾಡ್ತಾರೆ. ಅದಾದಮೇಲೆ ಕಲರ್ನ ಹಾಕ್ತಾರೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಪಾಟರಿ, ರೆಡ್ ಆ್ಯಂಡ್ ಬ್ಲಾಕ್ ಪಾಟರಿ ಯೂಸ್ ಮಾಡ್ತಾರೆ. ಇದಾದಮೇಲೆ ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಪಾಟರಿನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಈ ಬ್ಲ್ಯಾಕ್ ಪಾಟರಿಗೆ ಪಾಲಿಶ್ ಮಾಡಿರ್ತಾರೆ, ಅದಕ್ಕೋಸ್ಕರ ಇದನ್ನು ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಪಾಟರಿ ಅಂತ ಕರಿತೀವಿ. ಸೊ ನಾವು ಹಿಸ್ಟ್ರಿಯಲ್ಲಿ ಇದು ಆರ್ಟ್ ಆ್ಯಂಡ್ ಕಲ್ಚರ್ ಕ್ವಶನಲ್ಲಿ ಬರುತ್ತೆ. ಆರ್ಟ್ ಆ್ಯಂಡ್ ಕಲ್ಚರ್ ಅಲ್ಲಿ ಟೈಪ್ಸ್ ಆಫ್ ಪಾಟರಿ ಇರುತ್ತೆ, ಯಾವ್ಯಾವ ಥರ ಪಾಟರಿ ಯಾವಾಗ ಯೂಸ್ ಮಾಡ್ರು ಅಂತ. ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ ವೇರ್ ಅನ್ನೋದು ಒಂದು ಪಾಟರಿ. ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ಅಬೌಟ್ ವಿಚ್ ಆಫ್ ದ ಫಾಲೋಯಿಂಗ್. ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ 3ನೇ ಭಾಗ ಏನು ಹೇಳುತ್ತೆ ಅಂತ ಹೇಳಿದ್ದಾರೆ. ಏನು ಹೇಳುತ್ತೆ ನಮ್ಮ ಸಂವಿಧಾನದ 3ನೇ ಭಾಗ? ಇಟ್ಸ್ ಈಸಿ ಕ್ವಶನ್, ನೀವೇ ಆನ್ಸರ್ ಮಾಡಿ. ಬಟ್ ನಾನು ಇಲ್ಲಿ ಹೇಳ್ತೀನಿ. ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದು ಪಾರ್ಟ್ 4ಅಲ್ಲಿ ಬರುತ್ತೆ. ಪಾರ್ಟ್ 4 ಫಂಡಮೆಂಟಲ್ ಡ್ಯೂಟೀಸ್, ಪಾರ್ಟ್ 4A ಸಿಟಿಸನ್ಶಿಪ್ ಸೆಕೆಂಡ್ ಪಾರ್ಟ್, ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಥರ್ಡ್ ಪಾರ್ಟ್. SSC GDಯಲ್ಲಿ ಇದೇ ಥರ ಬೇಸಿಕ್ಸ್ ಕ್ವಶನ್ಸ್ನೇ ಅವರು ಕೇಳೋದು. ಮತ್ತು ಇದಕ್ಕೂ ಅಂತ ಹೋದರೆ ಇನ್ನೂ ಇನ್ಸೈಟ್ಫುಲ್ ಆಗಿ ಹೋಗ್ತಿರ ಅಂತಂದರೆ ಡೀಪಾಗಿ ಹೋಗ್ತಾರೆ ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳ್ತಾರೆ. ಯಾವ್ಯಾವ ಫಂಡಮೆಂಟಲ್ ರೈಟ್ಸ್ ಇದೆ? ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಈಕ್ವಾಲಿಟಿ ಯಾವ್ಯಾವ ಒಂದು ಆರ್ಟಿಕಲ್, ಅಥವಾ ಆರ್ಟಿಕಲ್ ಯಾವುದು, ಎಲ್ಲಿಂದ ಎಲ್ಲಿಗೆ ಆರ್ಟಿಕಲು. ಮತ್ತು ರೈಟ್ ಟು ಫ್ರೀಡಮ್. ಓಕೆನಾ. ನೆಕ್ಸ್ಟು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ನೆಕ್ಸ್ಟ್ ರೈಟ್ ಟು ರಿಲಿಜನ್, ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್, ನೆಕ್ಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದೆಲ್ಲ ಯಾವ್ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂತೆಲ್ಲ ನಾವು ನೋಡ್ಕೋಬೇಕು. ಮುಂದೆ ಪ್ರಶ್ನೆಸ್ ಕೇಳಿದ್ದಾರೆ, ಯಾವೊಂದೇ ಸೆಲೆಕ್ಟೆಡ್ ಆರ್ಟಿಕಲ್ಸ್ ಮೇಲೆ ಕೇಳಿದ್ದಾರೆ, ಆ ಒಂದು ಕ್ವಶನ್ಸಲ್ಲಿ ನಾವು ಡೀಪಾಗಿ ಅನಾಲಿಸಿಸ್ ಮಾಡೋಣ. ಸೊ ಈಗ ನಿಮ್ಗೊಂದು ಬೇಸಿಕ್ ಐಡಿಯಾ ಬರಬೇಕು ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತ. ಮತ್ತು ಪಾರ್ಟ್ಸ್ನ ನೆನ್ಬಿಟ್ಕೊಬಿಡಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವ್ಯಾವ ಪಾರ್ಟ್ ಏನು ಕೇಳ್ತಾರೆ ಅಂತ. ಸ್ಟಾರ್ಟಿಂಗ್ 5 to 6 ಪಾರ್ಟ್ ಇರೋ. ಫಸ್ಟ್ ಪಾರ್ಟ್ A, ಪಾರ್ಟ್ 1 ಯಾತ್ರ ಬಗ್ಗೆ? ಆರ್ಟಿಕಲ್ 1 to 4. ಏನತ್ರ ಬಗ್ಗೆ ಕೇಳ್ತಾರೆ? ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ನೆಕ್ಸ್ಟು ಪಾರ್ಟ್ ಸೆಕೆಂಡು ಅಂದರೆ ಅದು ಸಿಟಿಸನ್ಶಿಪ್ಪು, ಆರ್ಟಿಕಲ್ 5 to 11.
ಸಿಟಿಸನ್ಶಿಪ್. ನೆಕ್ಸ್ಟು ಪಾರ್ಟ್ 3 ಯಾವುದು, ಮುಂಚೆ ಹೇಳಿದಾಗೆ ಫಂಡಮೆಂಟಲ್ ರೈಟ್ಸು. ಯಾವ ಒಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 12 to 35. ನೆಕ್ಸ್ಟ್ 4th ಯಾವುದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬರುತ್ತೆ, ಆರ್ಟಿಕಲ್ 36 to 51. ಮತ್ತು 4th ಇನ್ನೊಂದು ಭಾಗ ಬರುತ್ತೆ 4th A ಅಂತ, ಅಂದರೆ ಅದು ಫಂಡಮೆಂಟಲ್ ಡ್ಯೂಟೀಸ್ 51A ಇಂದ K ಗಂಟ, 51K. ಓಕೆನಾ. ನೆಕ್ಸ್ಟ್ ಈ ಒಂದು 4 ಪಾರ್ಟ್ಸ್ ನೆನಪಿರಬೇಕು. ಅದಾದಮೇಲೆ ಪಾರ್ಟ್ 5 ಬರುತ್ತೆ. ಪಾರ್ಟ್ 5 ಏನು ಹೇಳುತ್ತೆ, ಯೂನಿಯನ್ ಗೌರ್ನಮೆಂಟ್ ಬಗ್ಗೆ ಹೇಳುತ್ತೆ. ಯೂನಿಯನ್ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ ಎಷ್ಟು, 52 to 151. ಈ ಒಂದು ಆರ್ಟಿಕಲಲ್ಲಿ ನಮಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಪಾರ್ಲಿಮೆಂಟು, ಎಲ್ಲ ಥರ ಒಂದು ಆರ್ಟಿಕಲ್ಸು ಇದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್, ಹೂ ವೇ ದ ಕೀ ಫಿಗರ್ಸ್ ಬಿಹೈಂಡ್ ದ ರೆಕಮೆಂಡೇಶನ್ ದಟ್ ಫಾರ್ಮ್ ದ ಬೇಸಿಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಯಾರು ಒಂದು ಕೀ ಫಿಗರ್ ಆಗಿದ್ರು ಅಂದರೆ ದೇ ಆರ್ ಆಸ್ಕಿಂಗ್ ಆಫ್ ದ ಪರ್ಸನ್ಸ್ ನೇಮ್. ಯಾರಿಲ್ಲಿ ಈ ಒಂದು ಸಮಯದಲ್ಲಿ ಸೆಕ್ರೆಟರಿ ಮತ್ತು ವೈಸರಾಯ್ ಆಫ್ ಇಂಡಿಯಾ ಆಗಿದ್ರು ಅಂತ ಕೇಳ್ತಿದ್ದಾರೆ. ಈ ಒಂದು ಟೈಮಲ್ಲಿ ಲಾರ್ಡ್ ಆ್ಯಂಡ್ ಎಡ್ವಿನ್ ಮಾಂಟೆಗ್ಯೂ, ಲಾರ್ಡ್ ಚೆಂಫೋರ್ಡ್ ರಿಫಾರ್ಮ್ಸ್ ಅಂತ ಬರುತ್ತೆ. ಈಗ ನಮ್ಗೆ ಗೊತ್ತು 1909ನ ಮಾರ್ಲಿ ಮಿಂಟೋ ರಿಫಾರ್ಮ್ಸ್ ಅಂತ ಕರಿತೀವಿ. ಮಾರ್ಲಿ ಮಿಂಟೋ ರಿಫಾರ್ಮ್ಸ್ ಅಂತ ಕರಿತೀವಿ. ಅದೇ 1919ನ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ ಅಂತ ಕರಿತೀವಿ. ಮಾಂಟೆಗ್ಯೂ ಕ್ಲೆಮ್ಸ್ಫೋರ್ಡ್ ರಿಫಾರ್ಮ್ ಅಂತ ಕರಿತೀವಿ. ಬೇಸಿಕ್ ಕ್ವಶನ್ಸು ಯಾವುದೇ ಥರ ಡೀಪಾಗಿ ಕೇಳ್ತಾ ಇಲ್ಲ. ಈ 1919ನಲ್ಲಿ ಯಾರು ಇಬ್ಬರು ಕೀ ಫಿಗರ್ಸ್ ಆಗಿದ್ರು, ಏನೇ ರಿಫಾರ್ಮ್ಸ್ ಮಾಡಿದ್ರು, ಇದು ಮಾಂಟೆಗ್ಯೂ ಅವರು ಸೆಕ್ರೆಟರಿ ಆಫ್ ದ ಸ್ಟೇಟು, ಅವರು ಸೆಕ್ರೆಟರಿ ಆಗಿದ್ರು. ಕ್ಲೆಮ್ಸ್ಫೋರ್ಡ್ ಅವರು ವೈಸರಾಯ್ ಆಫ್ ಇಂಡಿಯಾ. ಓಕೆನಾ, ಅವರು ವೈಸರಾಯ್ ಆಫ್ ಇಂಡಿಯಾ ಆಗಿದ್ರು. ಸೊ 1919ನಲ್ಲಿ ಯಾರು ಸೆಕ್ರೆಟರಿ ಮತ್ತು ವೈಸರಾಯ್ ಆಗಿದ್ರು ಅಂತಂದರೆ ಲಾರ್ಡ್ ಕ್ಲೆಮ್ಸ್ಫೋರ್ಡ್ ಆ್ಯಂಡ್ ಎಡ್ವಿನ್ ಮಾಂಟೆಗ್ಯೂ ಅಂತ ಕರೀತಾರೆ. ಆಪ್ಷನ್ಸ್ ನೋಡ್ರೆ ಲಿನ್ಲಿತ್ಗೌ ಆ್ಯಂಡ್ ಎಡ್ವಿನ್ ಮಾಂಟೆಗ್ಯೂ. ಇವರು ಯಾವುದೇ ಥರ ಲಿನ್ಲಿತ್ಗೌ ಯಾವಾಗ ವೈಸರಾಯ್ ಸೆಕ್ರೆಟರಿ ಆಗಿದ್ರಪ್ಪ ಅಂತಂದರೆ ವೈಸರಾಯ್ ಆಗಿಲ್ಲ ಅಂದರೆ ವರ್ಲ್ಡ್ ವಾರ್ 2 ಟೈಮಲ್ಲಿ, ವರ್ಲ್ಡ್ ವಾರ್ 2 ಟೈಮಲ್ಲಿ ಇವರು ಬರ್ತಾರೆ. ನೆಕ್ಸ್ಟು ಇರ್ವಿನ್ ಅವರು ಅಷ್ಟೇ 1940 ಆದಮೇಲೆ 1940 1930 ಬರ್ತಾರೆ. ಆದರೆ 1919 ಬಗ್ಗೆ ಕ್ವಶನ್ಸ್ ಕೇಳ್ತಿದ್ದಾರೆ. ಲಾರ್ಡ್ ಕರ್ಜನ್, ವಿ ಹ್ಯಾವ್ ಲಾರ್ಡ್ ಕರ್ಜನ್ ಏನು ಇಂಪಾರ್ಟೆಂಟು, ಪಾರ್ಟಿಷನ್ ಆಫ್ ಬೆಂಗಾಲ್. ಲಾರ್ಡ್ ಕರ್ಜನ್ ಯಾವಾಗ ಬರ್ತಾರೆ, 1805 ಬರ್ತಾರೆ. 1905 ಏನು ಪಾರ್ಟಿಷನ್ ಆಫ್ ಬೆಂಗಾಲ್. ಸೊ ಈ ಥರ ಒಂದು ನಮ್ಮ ಟೈಮ್ ಲೈನ್ ನೆನ್ಪಿಟ್ಕೊಂಡಿದ್ರು ನಾವು ಆನ್ಸರ್ನ ರೀಚ್ ಆಗ್ಬೋದು. ಸೊ ಇಲ್ಲಿ ಮತ್ತು ನೇಮ್ಸ್ ನೋಡಿ, ಎಡ್ವಿನ್ ಮಾಂಟೆಗ್ಯೂ ಯಾವುದೇ ಥರ ಬುಕ್ಕಲ್ಲಿ ಕೊಟ್ಟಿರಲ್ಲ. ಬುಕ್ಕಲ್ಲಿ ಏನಂತ ಕೊಟ್ಟಿರ್ತಾರೆ, ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆಫ್ 1919 ಅಂತ ಕರೀತಾರೆ. ಒಂದು ಡೇಟು. ಹಿಸ್ಟ್ರಿಲೂ ಅಷ್ಟೇ ಟೈಮ್ ಲೈನ್ನ ನೆನ್ಪಿಟ್ಕೋಬೇಕು ಯಾವಾಗಲೂ ಹಿಸ್ಟ್ರಿಲಿ. ಹಿಸ್ಟ್ರಿ ಹೇಗೆ ಓದಬೇಕು ಅಂತ ಒಂದು ಹಿಂಟ್ ಕೊಡ್ತೀನಿ.